ಸಿಡಿಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಸಮ್ಮುಖದಲ್ಲಿ 79 ಲಕ್ಷ ಉಳಿತಾಯ ಬಜೆಟ್ ಮಂಡಿಸಿದ ಪುರಸಭಾ ಅಧ್ಯಕ್ಷರಾದ ಮಧುಸೂದನ್. ಗುಂಡ್ಲುಪೇಟೆ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ 26,58,86,500 ಆಯವ್ಯಯವನ್ನ ಪುರಸಭಾ ಅಧ್ಯಕ್ಷರು ಮಂಡಿಸಿದರು. ಬಜೆಟ್ನಲ್ಲಿ ಕಚೇರಿ ಕಟ್ಟಡ ನಿರ್ಮಾಣ, ಕಚೇರಿ ಅಭಿವೃದ್ಧಿ, ಪಾದಚಾರಿ ರಸ್ತೆ ಚರಂಡಿ ಕಾಮಗಾರಿ, ಸ್ಮಶಾನ ಅಭಿವೃದ್ಧಿ, ಒಳಚರಂಡಿ, ಘನತ್ಯಾಜ್ಯ ನಿರ್ವಹಣೆ, ಪಾರ್ಕ್ ಅಭಿವೃದ್ಧಿ, ನೀರು ಸರಬರಾಜು, ಸ್ವಚ್ಛ ಭಾರತ್, ಸಿಬ್ಬಂದಿಗಳು, ಕೌನ್ಸಿಲರ್ಗಳ ಗೌರವಧನ ಸೇರಿದಂತೆ ವಿವಿಧ ಅಭಿವೃದ್ಧಿ ಮಾಡುವ ಬಗ್ಗೆ ಬಜೆಟ್ನಲ್ಲಿ ಮಂಡನೆ ಮಾಡಲಾಯಿತು. ಸರ್ಕಾರದಿಂದ ಎ ಖಾತಾ, ಬಿ ಖಾತಾಗಳನ್ನು ಮಾಡಿಸಿಕೊಳ್ಳಲು ಅವಕಾಶವಿದ್ದು, ಆದಷ್ಟು ಬೇಗ ಮಾಡಿಸಿಕೊಳ್ಳಲು ಶಾಸಕ ಗಣೇಶ್ ಪ್ರಸಾದ್ ರವರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್, ಪುರಸಭಾಧ್ಯಕ್ಷರಾದ ಮಧುಸೂದನ್, ಉಪಾಧ್ಯಕ್ಷ ಅಣ್ಣಯ್ಯ ಸ್ವಾಮಿ, ಮುಖ್ಯಾಧಿಕಾರಿ ವಸಂತಕುಮಾರಿ, ಪುರಸಭಾ ಸದಸ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಏನು ಬಿ ಖಾತೆಗಳಾಗಬೇಕಾಗಿದೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಅದನ್ನೆಲ್ಲ ಆದಷ್ಟು ಶೀಘ್ರದಲ್ಲೇ ಕ್ಲಿಯರ್ ಮಾಡಲಿಕ್ಕೆ ನಾವು ಈಗ ಆದೇಶ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಪುರಸಭೆ ಸಭೆಯಲ್ಲೂ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಮಾನ್ಯ ಸಭೆಯಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಎಲ್ಲನೂ ಕ್ಲಿಯರ್ ಮಾಡೋಂಥ ಕೆಲಸ ಮಾಡ್ತೀವಿ. ಒಂದು 2-3 ಡೌಟ್ಗಳನ್ನ ಇದ್ದಾವೆ, ಅದನ್ನ ಕ್ಲಿಯರ್ ಮಾಡಿ ಯಾವುದೇ ಥರದ ತೊಂದರೆ ಆಗದಂತೆ ಜನಕ್ಕೆ ನಿಗದಿತ ಸಮಯದಲ್ಲಿ ಶುಲ್ಕನ ಪಾವತಿಸಿದ್ರೆ ಏನು ಸರ್ಕಾರ ಕೊಟ್ಟಿದ್ದ ಶುಲ್ಕಗಳು ಅದನ್ನ ತೀರ್ಮಾನ ಮಾಡಿರೋ ಶುಲ್ಕಗಳನ್ನ ಪಾವತಿಸಿದ್ರೆ ಯಾವುದೇ ಥರದ ಸಮಸ್ಯೆಗಳಿದೆ ಬಿ ಖಾತಾ, ಎ ಖಾತಾ ಮತ್ತು ಬಿ ಖಾತಾ ಮಾಡ್ಕೊಳ್ಳೋದು ಪುರಸಭೆ ಸಜ್ಜಾಗಿದೆ. ಜೊತೆಗೆ ಕೆಲವೊಂದು ಮಾನದಂಡಗಳೇನಿದೆ ಅದನ್ನ ಅನುಸರಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ಎ ರಿಜಿಸ್ಟ್ರೇಷನ್ ನಮೂದಿಸಬೇಕಾದ ಆಸ್ತಿ ಯಾವುಗಳು ಅಂದರೆ ಗ್ರಾಮ ಠಾಣಾ, ಸರ್ಕಾರಿ ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಗೆ ನೀಡಲಾದ ಹಕ್ಕುಪತ್ರಗಳು ಎ ಖಾತೆಯಲ್ಲಿ. ಜೊತೆಗೆ ಕಂದಾಯ ಇಲಾಖೆ 94 CC ಅಡಿಯಲ್ಲಿ ನೀಡಲಾದ ಹಕ್ಕುಪತ್ರಗಳು ಅವು ಎ ಖಾತೆಯಲ್ಲಿ ಬರ್ತವೆ. ಬಿ ಖಾತೆಯಲ್ಲಿ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮೋದನೆಯಾಗಿ ಬಡಾವಣೆಗಳನ್ನು, ನಿವೇಶನಗಳು, ಕಟ್ಟಡಗಳು ಯಾವುವು ಬರೀ ಈಗ ಅನುಮೋದನೆ ಆಗಿರೋವು ಏನು ಲೇಔಟ್ಗಳಿದ್ದಾವೆ, ಹೊಸ ಲೇಔಟ್ಗಳು, ಅದರಲ್ಲಿರೋಂಥ ಸೈಟ್ಗಳಿಗೆ ಬಿ ಖಾತಾ ಫಸ್ಟ್ ಮಾಡಿಕೊಟ್ಟು ಆಮೇಲೆ ಮುಂದಿನ ದಿನಗಳಲ್ಲಿ ಅದನ್ನ ಎ ಖಾತೆಗೆ ಪರಿವರ್ತನೆ ಮಾಡೋದು. ಭೂ ಪರಿವರ್ತನೆ ಆಗದೆ ಉಪವಿಭಜನೆ ಮಾಡಿ ನಿವೇಶನಗಳ ಮಾರಾಟ ಮಾಡಿರೋ ನಿವೇಶನಗಳು, ಕಟ್ಟಡಗಳು. ಸೊ ಅದನ್ನೇ ಭೂ ಪರಿವರ್ತನೆ ಅಂದರೆ ಲ್ಯಾಂಡ್ ಅಲಿನೇಷನ್ ಆಗದೆ ಇರೋಂಥದ್ದು ಲೀಗಲ್ ಆಗಿ ಬಿ ಖಾತೆ ಮಾಡಿ ಮುಂದಿನ ದಿನಗಳ ಟ್ಯಾಕ್ಸ್ ಎಲ್ಲ ಕಟ್ಟಿ ಸೆಕ್ರೇಟ್ ಆದಮೇಲೆ ಅದನ್ನ ಎ ಖಾತೆ ಮಾಡ್ಕೊಳ್ಳೋದು. ಈಗ ಬಿ ಖಾತೆಯಲ್ಲಿ ಬೇಕಾಗಿರೋಂಥ ಆಸ್ತಿ ದಾಖಲೆಗಳನ್ನೆಲ್ಲ ನೀವು ಇದೊಂದು ಕಾಪಿ ತಗೊಂಡ್ರೆ ಅನುಕೂಲ. ಸರಿ ಮಾಡಿದ್ರೆ ಇದು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಜೊತೆಗೆ ನಮ್ಮ ಪುರಸಭೆಗೂ ಒಳ್ಳೆ ಆದಾಯ ಬರೋಂಥ ಒಂದು ನಿರೀಕ್ಷೆ ಇದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಪುರಸಭೆ ವ್ಯಾಪ್ತಿ ದೊಡ್ಡದು. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿ ಈಗ ಸಾಕಷ್ಟು ವಿಸ್ತೀರ್ಣ ಆಗಿರೋದ್ರಿಂದ ಗ್ರಾಮ ಪಂಚಾಯತಿಗಳಲ್ಲಿ ಮುಖಾಂತರ ಏನು ಕಂದಾಯ ಸೈಟ್ಗಳಿದ್ದಾವೆ ಅದೆಲ್ಲ ಈಗ ನಾವು ಲೀಗಲೈಸ್ ಮಾಡಿ ಪುರಸಭೆ ವ್ಯಾಪ್ತಿ ತಗೊಳ್ಳೋಂಥ ಕೆಲಸ ಮಾಡ್ತೀವಿ. ಸೊ ಹಂಗಾಗಿ ಇವೆರಡು ವಿಚಾರಗಳು ಇದೆ, ಎ ಖಾತೆ ಮತ್ತು ಬಿ ಖಾತೆ. ಇದನ್ನ ಮುಂದಿನ ದಿನಗಳಲ್ಲಿ ಇದು ಆಗೋದ್ರಿಂದ ಯಾಕಂದರೆ ಇದು ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಇದು ಇಶ್ಯೂ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಿನಿಸ್ಟರ್ ಭಾರತಿ ಸುರೇಶ್ ಅವರು ಮತ್ತು ಪೌರಾಡಳಿತ ಸಚಿವರಾದ ರಹೀಮ್ ಖಾನ್ ಅವರ 4 ಜನ ಜೊತೆಗೆ ಎಲ್ಲ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಹಕಾರದಿಂದ ಸಂಪುಟದ ತೀರ್ಮಾನ ಆಗಿ ಇದನ್ನು ಅನುಮೋದಿಸಲಾಗಿದೆ. ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸುಪ್ರೀಂ ಕೋರ್ಟಲ್ಲೂ ಇದ್ದಿದ್ದರಿಂದ ಇಶ್ಯೂಗಳು ಕ್ಲಿಯರ್ ಮಾಡಿ ಸರ್ಕಾರಕ್ಕೆ ಇದೊಂದು ಆದಾಯದ ಮೂಲನೂ ಆಗಿರೋದ್ರಿಂದ ಇದನ್ನ 100% ವಿತೌಟ್ ಎನಿ ಪ್ರಾಬ್ಲಮ್ ಅನುಷ್ಠಾನಕ್ಕೆ ತರಬೇಕು. ಗುಂಡ್ಲುಪೇಟೆಯಲ್ಲಿ ತರೋ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ತೊಂದರೆಗಳಾಗೋದನ್ನ ತಪ್ಪಿಸ್ಬೇಕು. ಯಾಕಂದರೆ ಇವತ್ತು ಲೋನ್ ತಗೊಳ್ಳೋ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸಮಸ್ಯೆ ಆಗ್ತಿತ್ತು ಜನಕ್ಕೆ. ಅದನ್ನ ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ಈ ಕೆಲಸನ ಮಾಡಿದ್ದಾರೆ ಸರ್ಕಾರ. ಸೊ ಹಂಗಾಗಿ ನಾನು ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ದಾಖಲೆಗಳೇನಿದೆ ಅದನ್ನ ಸಲ್ಲಿಸಿ ಖಾತೆ ಮಾಡಿಸ್ಕೊಳ್ಳಿ. ಅದು ಮುಂದಿನಕ್ಕೆ ನಿಮಗೆ ಅನುಕೂಲ, ಮುಂದಿನ ಪೀಳಿಗೆಗೂ ಅನುಕೂಲ, ಮುಂದಿನ ಯಾವುದೇ ಥರದ ವ್ಯವಹಾರಿಕವಾಗಿ ಅದು ಅನುಕೂಲ ಆಗ್ತದೆ. ಇದು ಮನವಿ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಪುರಸಭೆ ಬಗ್ಗೆ ಅತಿ ಹೆಚ್ಚಿನ ರೀತಿನ ಇಟ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸಭೆಗಳಲ್ಲೂ ಸಹ ಅವರ ಒಂದು ಪಾಲ್ಗೊಳ್ಳುವಿಕೆ
ನಮ್ಮ ಪುರಸಭೆಗೆ ಒಂದು ಶಕ್ತಿ ಅಂತ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಬಂದರೆ. ಯಾಕಂದರೆ ಶಾಸಕರಿಗೆ ಯಾವುದೇ ಆದಂಥ ಕೆಲಸದ ಒತ್ತಡ ತುಂಬ ಇರ್ತದೆ. ನಾವು ಸಹ 10ರಿಂದ 3-4 ಶಾಸಕರುಗಳನ್ನ ನೋಡಿದ್ದೀವಿ. ಅದೇ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೆಲ್ಕಳಕ್ಕೆ ಟೈಮ್ ಇಲ್ಲ ಅಂತಲ್ಲ, ಆ ಥರ ಅದು ಶೆಡ್ಯೂಲ್ ಇರ್ತದೆ. ಅಷ್ಟು ಒಂದು ಬ್ಯುಸಿಗೂ ಸಹ ಈ ಒಂದು ಪುರಸಭೆಯ ಬಜೆಟ್ ಅಧಿವೇಶನಕ್ಕೆ ಬಂದು ಮತ್ತು ಮೊದಲೇ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ನಮ್ಮ ಪಟ್ಟಣದ ವಿಷನ್ ಅಂತ ಏನು ಕರಿತೀವಿ, ದೂರದೃಷ್ಟಿ ಇಟ್ಕೊಂಡು ಈ ಪಟ್ಟಣ ಮಾದರಿ ಪಟ್ಟಣ ಮಾಡಬೇಕು, ಇಡೀ ನಮ್ಮ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆನ ಸದಮವಾಗಿ ಇದನ್ನ ಗುರುತಿಸುವಂಥ ಒಂದು ಕೆಲಸ ಮಾಡಬೇಕು ಅಂತೇಳಿ ಹಲವಾರು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ಸದಸ್ಯರುಗಳು ಮತ್ತು ಗುಂಡ್ಲುಪೇಟೆ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ, ವಿಶೇಷವಾಗಿ ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಪುರಸಭೆಯ ಅಧಿಕಾರಿಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಾನ್ಯ ಅಧ್ಯಕ್ಷರು ಇದೆ, ಪ್ರಥಮ ಇದು ಅವ್ರಿಗೆ ಅದೆಲ್ಲ ಒಂದೊಂದು ಖರ್ಚು ಹೇಳ್ಬೇಕಿತ್ತು. ಅವರು ಅಲ್ಲ ಹೇಳ್ಬೇಕದು ಫುಲ್ ಸೀಮ್ ಆಗ್ಬಿಟ್ಟು ಶಾರ್ಟ್ ಆಗುತ್ತೆ, ತುಂಬಾ ಸ್ವೀಟ್ ಜಾಸ್ತಿ ಆಗುತ್ತೆ ಅದು. ಇಲ್ಲಿ ಅದೇ ಪಕ್ಷಕ್ಕೆ ಪಾಪ ಅವ್ರಿಗೂ ಇದಿಲ್ಲ. ಅದರಿಂದ ನಮ್ದೊಂದೆರಡು ಮನವಿಗಳಿದೆ. ಈಗ ನಮ್ಗೇನು ಶಾಸಕರು ಗುಂಡ್ಲುಪೇಟೆ ಪಟ್ಟಣನ ಮಾದರಿ ಮಾಡಬೇಕು, ಇಡೀ ಜಿಲ್ಲೆಯಲ್ಲಿ ನಮ್ಮದು ಪ್ರಥಮ ಸ್ಥಾನದಲ್ಲಿರಬೇಕು ಅಂತ ಆಸೆ ಪಡ್ತಾರೆ. ಸೊ ಅಭಿವೃದ್ಧಿ ಮುಖಾಂತರ ನಾವು ತೋರಿಸುವಂಥ ಒಂದು ಕೆಲಸ ನಮ್ಮ ಮೇಲಿದೆ. ಏನು ಡೆವಲಪ್ಮೆಂಟ್ ಆಗ್ತದೆ ಆ ಡೆವಲಪ್ಮೆಂಟ್ ನಾವು ಫಸ್ಟ್ ಸೆಕೆಂಡ್ ಅಂತ ಗುರುತು ಮಾಡಿದ್ರೆ ಡೆವಲಪ್ಮೆಂಟ್ ಇಂದ ಆಗ್ತದೆ. ಸೊ ಡೆವಲಪ್ಮೆಂಟ್ ಏನಪ್ಪ ಅಂತೇಳಿ ನಾವು ಕಳೆದ ಬಾರಿನೂ ಸಹ ಇದೇ ಬಜೆಟ್ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ಈಗ ಪ್ರಪ್ರಥಮವಾಗಿ ನಮ್ಮ ಗುಂಡ್ಲುಪೇಟೆ ಜನತೆಗೆ ಒಂದು ಬಹುದೊಡ್ಡ ಪಾರ್ಕ್ ಬೇಕು, ಅವಶ್ಯಕತೆ ಇದೆ. ದೊಡ್ಡ ಪಾರ್ಕ್ ಅಂದರೆ ಈ ಸಿಟಿ ಲಿಮಿಟಲ್ಲಿ ಮಾಡ್ತೀವಿ. ಈ ಪಾತ್ವೆ ಎಲ್ಲ ಮಾಡಿ ವಾಕ್ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಓಪನ್ ಜಿಮ್ ಕಳೆದ ಬಾರಿನ ಸಹ ನಾವು 10 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. 2 ವರ್ಷ 3 ವರ್ಷ ಆಗಿದೆ 10 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. ಅದು ಮಂಜು ಏನಾಯ್ತಪ್ಪ ಚೆನ್ನ ಬಿಡಿ ಸ್ವಲ್ಪ ಅದು ಹೇಳೋದು DUDC ಅಂತ ಬೆಳೆದು ಮಾಡ್ತೋದು ಶಾಸಕರ ಗಮನ ತಗೊಂಬಂದಿರಲ್ಲ. ಸ್ವಲ್ಪ ಜನಗಳಿಗೆ ಹತ್ರ ಆಗಿರುವಂಥ ಒಂದು ಕೆಲಸಗಳು ಮಾಡ್ಬೇಕಲ್ಲ, ಅದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡಿ. ಯಾಕಂದ್ರೆ ಇವತ್ತು SCT ಇದೆ, ನೀಡ್ ಇದೆ ಜನಗಳಿಗೆ. ವಿಶೇಷವಾಗಿ ಇವತ್ತು ಎಲ್ಲ ಜನತೆ ಇವತ್ತು ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸೋದು. ಈ ಒಂದು ಸಂದರ್ಭದಲ್ಲಿ ಪಾರ್ಕ್ ತುಂಬ ಅತ್ಯಂತ ಅವಶ್ಯಕತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗಾಗಲೇ ಓಪನ್ ಜಿಮ್ 10 ಲಕ್ಷ ಹಾಕಿದ್ರಿಂದ ಅದು ನೀವು ಆಸಕ್ತಿ ವಹಿಸಿ 10 ಲಕ್ಷ ಸುಮ್ಮನೆ ವೇಟಾಗಿ 3 ವರ್ಷದಿಂದ ಬಿದ್ದಿದೆ ಅದು. ಆಮೇಲೆ ಯಾವುದೇ ಯಾವುದು ಇಂಪ್ಲಿಮೆಂಟ್ ಬೇಕು ಅಂತ ಅದು ಸಹ ನಾವು ಮಾರ್ಕ್ ಮಾಡಿಕೊಟ್ಟಿದ್ದೀವಿ. ಒಂದು 17 ಇಂಪ್ಲಿಮೆಂಟನ್ನು ಬರ್ತದೆ ಅನ್ನೋ ಕಾಣ್ತದೆ. ಮತ್ತು ಶಾಸಕರ ಗಮನ ತಂದು ಇನ್ನೊಂದು 25-30 ಲಕ್ಷ ಹಾಕಿ ಯಾವುದಾದ್ರು ಒಂದು ಪಾರ್ಕ್ ಗುರುತು ಮಾಡಿ ಎಲ್ಲ ಜನಗಳಿಗೂ ಎಲ್ಲ ಸಮಾಜದ ಉಪಯೋಗ ಆಗೋಂಥ ಒಂದು ದೊಡ್ಡ ಪಾರ್ಕ್ನ ಒಂದು ಗುರುತು ಮಾಡಿ ಅದಕ್ಕೆ ಒಂದು ಓಪನ್ ಜಿಮ್ ಪಾತ್ವೆ ಮತ್ತು ಗಿಡಗಳನ್ನಿಟ್ಟು ನೆರಳನ್ನು ಕಾಪಾಡೋದು, ಮಧ್ಯೆ ಹಡ್ತಾರ ಮಾಡೋದು, ಇಂಥ ಒಂದು ಜನಗಳಿಗೆ ಉಪಯೋಗ ಆಗೋಂಥ ಒಂದು ಕೆಲಸಗಳನ್ನ ಮಾಡಿ. ಶಾಸಕರು ಇದ್ದಾರೆ, ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿಗೆ ಭಾರಿ ಹಸುವಾಗಿದ್ದಾರೆ. ವಿಶೇಷ ಅನುದಾನಗಳು ತರೋಕ್ಕೆ ಏನು ಸಮಸ್ಯೆ ಇಲ್ಲ ನಮಗೆ. ಸೊ ಅದರಿಂದ ತಗೊಂಡು ಅದನ್ನ ಒಂದು ದೊಡ್ಡ ಪಾರ್ಕ್ ಎಲ್ಲಿದೆ ಅದು ವಿಶೇಷವಾಗಿ ನೋಡ್ಕೊಂಡು ಮಾಡೋಣ, ಪಾರ್ಕ್ ಮಾಡೋಂಥ ಒಂದು ಕೆಲಸನ ದಯವಿಟ್ಟು ಮಾಡಿ ಮಾಡೋಣ. ಅದು ಗಿರೀಶ್, ಒಂದು ಇಂಟ್ರಪ್ಷನ್. ಈಗ ನಾವು ಆಕ್ಚುಲಿ ನಮಗೆ ಏನು CM ಅವರು ರೈನ್ ಡ್ಯಾಮೇಜ್ ಅಂತೇಳಿ 10 ಕೋಟಿ ಕೊಟ್ಟಿದ್ರು. ಅದರಲ್ಲಿ 2 ಕೋಟಿ ಪ್ರಪೋಸಲ್ನ ಪುರಸಭೆಗೆ ಕೊಟ್ಟಿದ್ದೀನಿ ನಾನು ನನ್ನ ಲೆಕ್ಕದಲ್ಲಿ. ನಾನು ಆ್ಯಕ್ಚುಲಿ ಏನಕ್ಕೆ ಕೊಟ್ಟೆ ಅದನ್ನ ಅಂದರೆ, ನಮ್ಮ ಗುಂಡ್ಲುಪೇಟೆ ಎಂಟ್ರೆನ್ಸ್ ಏನಿದೆ ಅದು ಆ ಕಡೆ ಈ ಕಡೆ ಅಂಡ್ಯುಲೇಟೆಡ್ ಫುಟ್ಪಾತ್ಸ್ ಇದೆ, ಅಂಡ್ಯುಲೇಷನ್ ಇದೆ, ಅಪ್ ಡೌನು ಅವು ಇವು ಅಂತ. ಬಟ್ ಈ ಪುರಸಭೆ ಅಧ್ಯಕ್ಷರು ಮತ್ತು ಇವರು ಎಲ್ಲ ನಮ್ಮ ಉಪಾಧ್ಯಕ್ಷರು ಮತ್ತು ಈ CO ಎಲ್ಲ ಕರೆಸಿ, ಎಲ್ಲ ಮೆಂಬರ್ಸ್ ಎಲ್ಲ ಕರೆಸಿ, ಅವರು ಮೆಂಬರ್ಸ್ ಹೋಗಿರಲಿಲ್ಲ ಅನ್ಸದೆ. ಇಂಜಿನಿಯರ್ ಬಂದ್ಬಿಟ್ಟ ಸಡನ್ನಾಗಿ ಫೋನ್ ಮಾಡೋದ್ರಿಂದ, ಯಾರೋ ರಾಹುಲ್ ಅಂತಾರೆ, ಯಾರು ಬಂದಿರೋ ಅನ್ಸುತ್ತೆ, ನ್ಯಾಷನಲ್ ಹೈವೇ ಅವರು ಕೌಶಿಕ್ ನ್ಯಾಷನಲ್ ಹೈವೇ ಅವರು ಬಂದು ಗುಪ್ತಾ ಅವರು ಈಗ ನಾವೇ ನಿರ್ವಹಣೆ ಮಾಡ್ತೀವಿ ಅಂದರೆ ಆ 2 ಕೋಟಿನ 100% ನೀವೆಲ್ಲರೂ ಒಂದು ಒಳ್ಳೆ ಜಾಗ ಪುರಸಭೆ ವ್ಯಾಪ್ತಿಯಲ್ಲಿ ತೋರಿಸಿದ್ರೆ ನೀವು ಹೇಳೋ ಥರ ನಮಗೂ ಪಾರ್ಕ್ ಮಾಡೋದು, ವಾಕಿಂಗ್ ಟ್ರ್ಯಾಕ್ ಮಾಡೋದು, ಮಧ್ಯ ಪರ್ಗೊಳ ಥರ ಮಾಡೋದು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಟು ಬಿ ಮೇಂಟೆನೆನ್ಸ್ ಅನ್ನೋದು ಯಾಕೆ ನಾವು ಒತ್ತಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದರೆ, ಮೇಂಟೆನೆನ್ಸ್ ಮಾಡಿದರೆ ಇಲ್ಲಿಗಲ್ ಚಟುವಟಿಕೆಗಳಿಗೆ ನಾವೇ ದಾರಿ ಮಾಡ್ತೀವಿ. ಸೊ ಅದನ್ನು ಮೇಂಟೈನ್ ಮಾಡೋ ಥರ ಕ್ಲೀನಾಗಿ ಒಂದು